ನಮಸ್ತೆ ಸರ್. ನಾವು A to Z ಸೋಲಾರ್ ನಿಂದ ಬಂದ್ವಿ ಸರ್. ನಿಮ್ಮ ಮನೆಯಲ್ಲಿ ಈಗ ನಾವು ಸೋಲಾರ್ ಇನ್ಸ್ಟಾಲೇಷನ್ ಮಾಡಿದ್ವಲ್ಲ, ಅದೇನ್ ಸಿಸ್ಟಮ್ ಹಾಕೊಂಡಿದ್ದೀರಾ ಸರ್? ಸರ್ ನಾನು ಹಾಕಿರೋದೀಗ 5 ಕಿಲೋವ್ಯಾಟ್. ನಾನು ನಾನ್ ಸಬ್ಸಿಡೈಸ್ ತಗೊಂಡಿರೋದು. ಸೊ ನಾನ್ ಸಬ್ಸಿಡೈಸ್ ಇಂದ ನನಗೆ ಬೆನಿಫಿಟ್ ಅಂತ ಹೇಳಿದ್ರೆ ಬೈಫೇಶಿಯಲ್ ಸೋಲಾರ್ ಪ್ಯಾನಲ್ ಸಿಕ್ಕಿದೆ. ಸೊ ಪ್ರೊಡಕ್ಷನ್ ಜನರೇಷನ್ ಆಫ್ ಪವರ್ ತುಂಬಾನೇ ಫಾಸ್ಟ್ ಆಗ್ತದೆ ಹೋಗಿದ್ದು ನಾನು. ಸರ್, ಇವಾಗ ನಿಮ್ಮ ಹತ್ರ ಹೈಬ್ರಿಡ್ ಇನ್ವರ್ಟರ್ ನೀವು ಹಾಕ್ಸ್ಕೊಂಡಿದ್ದೀರಾ. ಹೈಬ್ರಿಡ್ ಇನ್ವರ್ಟರ್ ಅಲ್ಲಿ ಇವಾಗ ನಿಮ್ದು ಇನ್ನು TC ಮೀಟರ್ ಇನ್ನು ಬಂದಿಲ್ಲ, ಆದ್ರೂ ಹೈಬ್ರಿಡ್ ಮೀಟರ್ ಅಲ್ಲೇ ನೀವು ಮನೆ ಲೋಡ್ ಎಲ್ಲ ರನ್ ಮಾಡ್ತಾ ಇದ್ದೀರಾ? ನನ್ನ ಈಗ ಸದ್ಯಕ್ಕೆ ಡೇ ಟೈಮ್ ನಲ್ಲಿ ನಾನು ಲೈಟ್ ಕನ್ಸಂಪ್ಷನ್ ಅಂತ ಇರಲ್ಲ. ಡೇ ಟೈಮ್ ಏನಾಗುತ್ತೆ, ಮಿಕ್ಸರ್ಗಳನ್ನ ಆನ್ ಮಾಡ್ತೀವಿ, ಇಲ್ಲ ಫ್ಯಾನ್ಸ್ ಆನ್ ಮಾಡ್ಕೊಳ್ತೀವಿ. ಈಗ ಸಮ್ಮರ್ ಟೈಮ್ ಅಲ್ವಾ ಈಗ. ಹೌದು. ನಮ್ದು ಇದಿದೆ, ಮನೆ ಮೇಲ್ಗಡೆ ಪ್ರೆಷರ್ ಪಂಪ್ ಹಾಕಿದ್ದೇನೆ. ಆಯ್ತು. ಸೊ ನಲ್ಲಿ ಆನ್ ಮಾಡಿದಾಗೆಲ್ಲ ಪ್ರೆಷರ್ ಪಂಪ್ ಕಮ್ಮಿ ಆದಾಗ ಪ್ರೆಷರ್ ಪಂಪ್ ಆನ್ ಆಗುತ್ತೆ. ಓಕೆ. ಸೊ ಅದನ್ನು ಕೂಡ ಇದೆ, ಬ್ಯಾಟರಿನೇ ಮೇಂಟೈನ್ ಮಾಡುತ್ತೆ. ಓಕೆ. 2 AC ಹಾಕೋಬಹುದು ಬೇಕಾದ್ರೆ ನಾನು. AC ಹಾಕೊಳ್ಳೋದ್ರಿಂದ ನಿಮ್ಗೆ ಒಂದೇನಂತ ಹೇಳಿದ್ರೆ, AC ಹಾಕ್ತೇ ಹೋದ್ರೆ ಒಂದು 10 hour 12 hour ಬ್ಯಾಕಪ್ ಬರೋದು, ಒಂದು 6 hour ಗೆ ಇಳಿಯುತ್ತೆ. ಕನ್ಸಂಪ್ಷನ್ ಪವರ್ ಜಾಸ್ತಿ ಇರೋದ್ರಿಂದ ಇಟ್ಸ್ ಗುಡ್. ಫ್ರೆಂಡ್ಸ್, ಈಗ ನೋಡಿದ್ರ ಇಲ್ಲಿ ಇವರು 2 AC ರನ್ ಮಾಡ್ತಾ ಇದ್ದಾರೆ. 5 ಕಿಲೋವ್ಯಾಟ್ ಹೈಬ್ರಿಡ್ ಇನ್ವರ್ಟರ್ ಮತ್ತೆ ಬ್ಯಾಟ್ರಿ ಜೊತೆ. ಯೂಸ್ ಮಾಡ್ತಾ ಇರೋದು ಡೇ ಇನ್ವರ್ಟರ್ ಮತ್ತೆ ಬ್ಯಾಟ್ರಿ. ಇವ್ರದ್ದು ಇನ್ನು TC ಮೀಟರು ಬಂದಿಲ್ಲ ಅಂತೆ. ಸೊ ಸರ್, ಆನ್ ಗ್ರಿಡ್ ನೆಕ್ಸ್ಟ್ ಈಗ ಲೇಟರ್ ಆನ್ ಈಗ ನಿಮ್ಗೆ ಅದು ಮೀಟರು RR ನಂಬರ್ ಎಲ್ಲ ಬಂದಾಗ ನಿಮ್ಗೆ ಮೀಟರ್ ಹಾಕ್ತಾರಲ್ಲ, ಸೊ ಅವಾಗ ಆನ್ ಗ್ರಿಡ್ ಸಿಸ್ಟಮ್ ತರಾನು ವರ್ಕ್ ಆಗುತ್ತೆ. ಹೌದು. ನಂದು TC ಅಂದ್ರೆ ಟೆಂಪರರಿ ಮೀಟರ್ ಇರೋದು. ಪರ್ಮನೆಂಟ್ ಮೀಟರ್ ಬಂದಾಗ ನೀವೇ ಅದನ್ನ ಕಮಿಷನಿಂಗ್ ಮಾಡ್ಕೊಟ್ಟಾಗ ಸೊ ಮನೆಯಿಂದ ಪವರ್ KB ಕೂಡ ಹೋಗುತ್ತೆ. ನಾನು ಕನ್ಸಂಪ್ಷನ್ ಮಾಡ್ಕೊಂಡು KB. ನನ್ನ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ನಾನು KBಗೆ ಪವರ್ನ ಮಾರಬೇಕು ಅಂತ, ನಾನು ಸೆಲ್ ಮಾಡಬೇಕು ಅಂತ ನಾನೇನ್ ಇದು ಮಾಡಿರ್ಲಿಲ್ಲ. ನನ್ಗೇನಂತ ಹೇಳಿದ್ರೆ, ಆದಷ್ಟು ಎಲೆಕ್ಟ್ರಿಕ್ ಬಿಲ್ ಈಗ ಝೀರೋ ಆಗ್ಲಿ ಅಂತ ಅಷ್ಟೇ. ನೋಡಿ ಫ್ರೆಂಡ್ಸ್, ಈಗ ಮನೆ ಈ ತರ ದೊಡ್ಡ ಮನೆ ಕಟ್ಕೊಂಡಿದ್ರು, ನಿಮ್ ಕರೆಂಟ್ ಬಿಲ್ ನ ಕಂಪ್ಲೀಟ್ಲಿ ಝೀರೋ ಮಾಡ್ಕೋಬಹುದು. ಆನ್ ಗ್ರಿಡ್ ಸಿಸ್ಟಮ್ ಹಾಕೊಳ್ಳಿ. ನೀವು ಆನ್ ಗ್ರಿಡ್ ಅಥವಾ ಹೈಬ್ರಿಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ಪವರ್ ಕಟ್ಸ್ ಜಾಸ್ತಿ ಇದ್ದಾಗ ಹೈಬ್ರಿಡ್ ಹೋಗಿ, ಇಲ್ಲ ಅಂದ್ರೆ ಆನ್ ಗ್ರಿಡ್ ತಗೋಬಹುದು. ನಿಮ್ಮ ಹತ್ರ ಟೆಂಪ್ರರಿ ಮೀಟರ್ ಇದ್ದಾಗ ಸ್ಪೆಸಿಫಿಕ್ಲಿ ಹೈಬ್ರಿಡ್ ಹಾಕೊಂಡು 5 months 6 months 1 year ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಹೈಬ್ರಿಡ್ ಹಾಕೊಂಡು ನಿಮ್ ಮನೆಯದು ಲೋಡ್ ಎಲ್ಲ ರನ್ ಮಾಡ್ಕೋಬಹುದು. ಸರ್, ಮತ್ತೆ ರಿವ್ಯೂಸ್ ನಮ್ A to Z ಬಗ್ಗೆ ಏನಾದ್ರು ಹೇಳ್ಬೇಕಾ? ಆಸ್ ಐ ಟೋಲ್ಡ್ ಯು ಸರ್, ನಾನು ಆಕ್ಚುಲಿ ಬೇಸಿಕಲಿ ನಾನು ಪಾಂಡವಪುರದವನು. ಅಲ್ಲೊಂದು ತೋಟದ ಮನೆ ಅಂತ ಒಂದು ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಇತ್ತು. ನಾನು ಅಲ್ಲೊಂದ್ಸಲಿ ಬ್ರೇಕ್ಫಾಸ್ಟ್ ಹೋದಾಗ ಜಸ್ಟ್ ಕಣ್ಣಿಗೆ ಬೀಳ್ತು, ನಿಮ್ಮ ಸಿಸ್ಟಮ್ ಕಣ್ಣಿಗೆ ಬೀಳ್ತು. ಇದೇನು ಅಂತ ಕೇಳಿದೆ ನಾನು. ಅವರೊಂದು ಇದು ಸೋಲಾರ್ ಪ್ಯಾನಲ್ ಸಿಸ್ಟಮ್ ಅಂತ ಹೇಳಿದಾಗ ಅಂಡ್ ನೋಡಿದೆ, ತುಂಬಾನೇ ಚಿಕ್ಕ ಸ್ಪೇಸ್ ಅಲ್ಲೇ ಎಲ್ಲ ಕವರ್ ಆಗ್ಬಿಟ್ಟಿದೆ, ಅಂತ ಸ್ಪೇಸ್ ಕೂಡ ಅದೇ ನಡೀತಾ ಇಲ್ಲ. ನಂಗೆ ಇಷ್ಟ ಆಯ್ತು. ಅವ್ರನ್ನ ಕೇಳಿದೆ, ಇದು ಯಾವ ಕಂಪನಿ ನಾವು ವಿಚಾರಿಸಿದಾಗ ಹಿಂಗೆ A to Z ಕಂಪನಿ ಅಂತ. ಸೊ ನಿಮ್ ನಂಬರ್ ಕೊಟ್ಟರು ನನಗೆ. ಸೊ ನಾನು ಡೈರೆಕ್ಟ್ ಬಂದು ನಾನು ನಿಮ್ನ ಅವ್ರ ರೆಫರೆನ್ಸ್ ಮುಖಾಂತರ ಡೈರೆಕ್ಟ್ ನಿಮ್ಮ ಹತ್ರ ಬಂದು ನಾನು ಮಾತಾಡಿ ಹಾಕ್ಸಿದೆ. ಅಂಡ್ ಫ್ರಮ್ ದ ಡೇ 1 ದೇ ಗೈಡೆಡ್ ಮಿ ವೆರಿ ವೆಲ್. ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ರು. ಈ ತರ ಎಲ್ಲ ಸರ್, ಈ ತರ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಯುವರ್ ಟೀಮ್ ಇಸ್ ವೆರಿ ಕೋಆಪರೇಟಿವ್ ಅಂಡ್ ವೆರಿ ಹಂಬಲ್. ನಾನು ಒಂದೊಂದ್ಸಲ ಕೋಪನ್ ಮಾಡ್ಕೊಬಿಟ್ಟಿದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಅವಾಗ್ಲೂ ಇಲ್ಲ ಸರ್, ನನ್ನ ಅವರು ನೀಟಾಗಿ ಸಮಾಧಾನ ಮಾಡಿ, ಹಂಗಲ್ಲ ಸರ್, ಈ ತರ ಅಂತ ಹೇಳಿ ಅವ್ರು ನೀಟಾಗಿ ಮೇಲೆ ಮಾಡಿಕೊಟ್ರು. ಅಂಡ್ ವೆನ್ ಎವರ್ ಐ ಕಾಲ್ ದೆಮ್, ಜಸ್ಟ್ ಎ ಕಾಲ್ ಅವೇ ಮಾಡ್ತೀನಿ. ನೆಕ್ಸ್ಟ್ ಡೇನೆ ಬಂದ್ಬಿಟ್ಟು ಅವ್ರು ಅಟೆಂಡ್ ಮಾಡ್ತಾರೆ. ನಾನು ರಾತ್ರಿ 9 ಗಂಟೆಗೆ ಕಾಲ್ ಮಾಡಿದ್ದೀನಿ, 9:30 ಕಾಲ್ ಮಾಡಿದ್ದೀನಿ. ದೇ ಅಟೆಂಡ್, ಸ್ಪೀಕ್ ವೆರಿ ಪೊಲೈಟ್ಲಿ ಅಂಡ್ ವೆರಿ ಹಂಬಲ್ಡ್ ಅಂಡ್ ಟ್ರೈನ್ಡ್ ಟೆಕ್ನಿಕಲ್ ಸ್ಟಾಫ್. ಆಸ್ ಫಾರ್ very good. Let's see in the future. I hope he will be providing us a very good service so that I can refer. And I have referred ನನ್ನ ಮನೆ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ, ಅವರು ಕೂಡ ರೆಫರ್ ಮಾಡಿದ್ದೀನಿ ನಾನು ಆ ಬಿಲ್ಡಿಂಗ್ ಗೆ. So they are also verge of installing your panels. ನನ್ನ ಫ್ರೆಂಡ್ ಒಬ್ರು ಕೂಡ ಮನೆ ಕಟ್ತಾ ಇದ್ದಾರೆ, ಅವರು ಕೂಡ ನಮ್ಮ ಮನೆ ಪ್ಯಾನಲ್ಸ್ ನೋಡ್ಬಿಟ್ಟು ದ ಇನ್ಸ್ಟಾಲೇಷನ್ ವಾಸ್ ವೆರಿ ಸ್ಲೀಕ್ ಅಂಡ್ ವೆರಿ ನೀಟ್. ತುಂಬಾನೇ ಎಲ್ಲೂ ಜಾಗನ ವೇಸ್ಟ್ ಮಾಡದೆ, ಕೊಳಕ್ ಮಾಡ್ದೇನೆ, ಏನು ಮಾಡ್ದೇನೆ ನೀಟಾಗಿ ಮಾಡ್ಬಿಟ್ಟು ಹೋಗಿದ್ದಾರೆ. ಅಂಡ್ ಇಟ್ಸ್ ಗುಡ್. ಯಾಕಂದ್ರೆ ನನ್ನ ಏರಿಯಾದಲ್ಲಿ ನಾನೇ ಫಸ್ಟ್ ಮನೆಗೆ ನಾನು ಪ್ಯಾನಲ್ ಹಾಕ್ಸಿರೋದು. ಪೀಪಲ್ ಆರ್ ಕಮಿಂಗ್ ಅಂಡ್ ಆಸ್ಕಿಂಗ್ ಮೀ, ಏನದು, ಏನ್ ಮಾಡಿದ್ರೆ, ಯಾರು ಹಾಕ್ಸಿದ್ರೆ, ಹೇಗೆ ಅಂತ. ಅಂಡ್ ಮೋರ್ ಓವರ್, ನಾನು ಸುಮಾರು ಸೋಲಾರ್ ಜಸ್ಟ್ ನೆಟ್ ಅಲ್ಲಿ ನಾನು ಸರ್ಚ್ ಮಾಡಿದಾಗ ಐ ಫೌಂಡ್ ಯು ಟು ಬಿ ವೆರಿ ರೀಸನಬಲ್ ಇನ್ ರೇಟ್ ಕೂಡ ನಿಮ್ದು ತುಂಬಾ ರೀಸನಬಲ್ ಆಗಿತ್ತು. ಆಕ್ಚುಲಿ ಸೋ ಫಾರ್ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ. ಸೊ A to Z ಸೋಲಾರ್ ನಿಂದ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ, ಪ್ಲಸ್ ಒಳ್ಳೆ ಸರ್ವಿಸ್ ಸಿಗುತ್ತೆ. ಇನ್ನೊಂದೇನಂದ್ರೆ, ನೀವು ಕರೆಂಟ್ ಬಿಲ್ಲು ಕಟ್ತಾ ಇರೋದು ಅದು ಲಾಸ್ ಆಫ್ ಮನಿ. ನೀವು ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಾ ಇದ್ದಾರೆ, ಮನೆ ಮತ್ತೆ ಲ್ಯಾಂಡ್ ಯಾವ ತರ ಇನ್ವೆಸ್ಟ್ಮೆಂಟ್, ಸೋಲಾರ್ ಒಂಥರ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಸೊ ನೀವು ನಿಮ್ ಮನೆಗೆ ಸೋಲಾರ್ ಹಾಕ್ಸ್ಕೊಳ್ಳಿ. ಆಮೇಲೆ A to Z ಗೆ ಕಾಲ್ ಮಾಡಿ ಏನಾದ್ರೂ ಮಾಹಿತಿ ಬೇಕಂದ್ರೆ. ಥ್ಯಾಂಕ್ ಯು ವೆರಿ ಮಚ್.
ಸೊ ನಾನು ಕೂಡ ನನ್ನ ಫುಲ್ ಕ್ಯಾಲ್ಕುಲೇಷನ್ ಮಾಡಿದೆ. ನಾನು ಏನ್ ಇನ್ವೆಸ್ಟ್ ಮಾಡಿದ್ದೀನಿ ಸೋಲಾರ್ ಪ್ಯಾನಲ್ಸ್ ನಲ್ಲಿ ವಿತಿನ್ 6 years ಐ ವಿಲ್ ರಿಕವರ್ ದ ಅಮೌಂಟ್. ಎಸ್. ನನ್ನ ಎಲೆಕ್ಟ್ರಿಸಿಟಿ ಬಿಲ್ ಇಫ್ ಇಟ್ ಈಸ್ ರಿಡ್ಯೂಸಿಂಗ್, ನಾನು ಝೀರೋ ತಂದ್ಬಿಟ್ರೆ ನಾನು ವಿತಿನ್ 6 years ಆಫ್ ಲೆಟ್ ಸಪೋಸ್ ನಾನು ಈಗ ನನ್ನ ಟೆಂಪರರಿ ಮೀಟರ್ ಹಾಕ್ಸಿದ್ದೀನಿ. ಸೊ ನನ್ನ AC ಕರೆಂಟ್ ಲೈಟ್ಸ್ ತುಂಬಾ ಇದಾವೆ, ಪ್ಲಸ್ ನಾನು ವಾಟರ್ ಸಾಫ್ಟ್ನರ್, ನೆಕ್ಸ್ಟ್ ಹೀಟ್ ಪಂಪು, ಆಮೇಲೆ ಪ್ರೆಷರ್ ಪಂಪ್, ತುಂಬಾನೇ ಪವರ್ ಕನ್ಸಂಪ್ಷನ್ ತುಂಬಾ ಇದೆ. ಸೊ ಆತ ನೋಡಿದಾಗ ಆನ್ ಅನ್ ಆವರೇಜ್ ನಂಗೆ ಮಂತ್ಲಿ 4,000 to 4,500 rupees ಬಿಲ್ ಬಂದೇ ಬರುತ್ತೆ ಮಿನಿಮಮ್. ಅದು ಅದ್ರ ಮೇಲೆ ಬಂದ್ರು, ಯಾಕಂದ್ರೆ ಸಮ್ಮರ್ ಅಲ್ಲಿ AC ಜಾಸ್ತಿ ಓಡುತ್ತೆ, ಇನ್ನೂ ಜಾಸ್ತಿ ಬಂದೇ ಬರುತ್ತೆ. ಸೊ ಆ ತರ ಕ್ಯಾಲ್ಕುಲೇಷನ್ ಹಾಕಿದಾಗ ನನಗೆ 6 years ಒಳಗಡೆ ನಾನು ಏನ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೀನಿ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ರಿಕವರ್ಡ್. 6 years ಆದ್ಮೇಲೆ ಅದು ನನಗೆ ಫ್ರೀನೇ, ಅದು ನನಗೆ ಬೆನಿಫಿಟ್ ಇದೆ ಆಕ್ಚುಲಿ ಅದು. ಮತ್ತೆ ಫ್ರೆಂಡ್ಸ್, ಇದು 30 years ವ್ಯಾರಂಟಿ ಇರೋದು. ಸೊ ನಮ್ ಪ್ಯಾನಲ್ಸ್ ಎಲ್ಲ 30 years ವ್ಯಾರಂಟಿ, ಮತ್ತೆ ಬೇರೆ ಇನ್ವರ್ಟರ್ಸ್ ಎಲ್ಲಾನು 10 years ಸಿಗುತ್ತೆ. ಸೊ ಇದರಿಂದ ನಿಮ್ಗೇನಂದ್ರೆ ಒಳ್ಳೆ ಸರ್ವಿಸ್ ಪ್ಲಸ್ ಒಳ್ಳೆ ಇನ್ವೆಸ್ಟ್ಮೆಂಟ್ ಇದು ಸೋಲಾರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಮತ್ತೆ ಮೀಟ್ ಮಾಡೋಣ.